ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮಿತ್ ಬಬ್ಲು. ಇವತ್ತು ನಾನು ಏನು ಹೇಳಕ್ಕೆ ಬಂದಿದ್ದೀನಪ್ಪ ಅಂದರೆ, ನೆನ್ನೆ ನಾನು ಹೇಳಿದ್ದೆ ಕರೆಕ್ಟಾ, ಬಯಾಲಜಿಲಿ ಇಷ್ಟು ವರ್ಷ ಅಂದರೆ ರೀಸೆಂಟಾಗಿ ಇಂದ ಹಿಡಿದು 2014ಇಂದ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸಲ್ಲಿ ಕೇಳಿರೋಂಥ ಇಂಪಾರ್ಟೆಂಟ್ ಡಿಫ್ರೆನ್ಷಿಯೇಟ್ ಕ್ವೆಶನ್ಸ್ ಮತ್ತು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡಿಫ್ರೆನ್ಷಿಯೇಟ್ ಕ್ವೆಶನ್ಸ್ನ ನಾನು ನಿಮಗೆ ತೊಗೊಂಬಂದು ಅಪ್ಲೋಡ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಅದೇ ಪ್ರಕಾರ ನಾನು ಮಾಡಿದ್ದೀನಿ. ಓಕೆನಾ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾನು 5 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸೊ 5 ಮಾರ್ಕ್ಸ್ ಕ್ವಶನ್ನ ಅಪ್ಲೋಡ್ ಮಾಡ್ತೀನಿ. ಆಮೇಲಿಂದ 3 ಮಾರ್ಕ್ಸು 2 ಮಾರ್ಕ್ಸ್ನ ನಾಳೆ ಅಪ್ಲೋಡ್ ಮಾಡ್ತೀನಿ. ನಾಡಿದ್ದು ಡಯಾಗ್ರಾಮ್ಸ್ನ ಅಪ್ಲೋಡ್ ಮಾಡ್ತೀನಿ. ಓಕೆನಾ, ಸೊ ವೆನಸ್ಡೇ, ಥರ್ಸ್ಡೇ, ಸೊ ನೀವು ಫ್ರೈಡೇ ಕನ್ನಡಗೆ ಓದ್ಕೊಳ್ಳಿ. ಓಕೆನಾ, ಸೊ ಫ್ರೈಡೇ ಕನ್ನಡ ಓದ್ಕೊಳ್ಳಿ. ನಾನು ನಾಳೆ ಮತ್ತು ನಾಡಿದ್ದು ಮುಗಿಸ್ಬಿಡ್ತೀನಿ. ಓಕೆನಾ, ಶುಕ್ರವಾರ ನಾವು ಕನ್ನಡ ಓದ್ಕೊಂಬಿಡೋಣ ಎಕ್ಸಾಮ್ಗೆ. ಓಕೆನಾ, ಸೊ ಬಯಾಲಜಿ ಮತ್ತು ಆಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ. ಸೊ ನಾಡ್ದು ನಾನು ಮೇನ್ ಟಾರ್ಗೆಟ್ ಇಟ್ಕೊಂಡು ಮುಗಿಸ್ಬಿಡ್ತೀನಿ. 5 ಮಾರ್ಕ್ಸ್ 3 ಮಾರ್ಕ್ಸ್ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆನಾ, ನೀವು ನೋಡ್ಬೋದು 18 ಕ್ವಶನ್ಸ್ ಇದೆ. ಈ 18 ಕ್ವಶನ್ಸ್ ನೀವು ಯಾವುದೇ ಪೇಪರಲ್ಲಿ ನೋಡಿ, ಈ 18 ಕ್ವಶನ್ಸ್ ಬಂದಿದ್ದಾವೆ. ಓಕೆನಾ, ಪೇಪರೇ ಬಂದಿರ್ತವೆ. ನೀವು ಡಿಫ್ರೆನ್ಷಿಯೇಟ್ ಕ್ವಶನ್ ನೋಡಿದ್ರೆ ಇವೇ ಇದ್ದಾವೆ, ಇವು ಬಿಟ್ಟಿನ ಯಾವೂ ಇಲ್ಲವೇ ಇಲ್ಲ ಡಿಫ್ರೆನ್ಷಿಯೇಟ್ ಕ್ವಶನ್ಸಲ್ಲಿ. ಸೊ ಅದಕ್ಕೋಸ್ಕರ ನಾನು ಹುಡುಕಿ ಮಾಡಿರೋವಂಥದ್ದು ಇವ್ಯಾವ್ಯಾವೋ ಅಲ್ಲ, ಪ್ರೀವಿಯಸ್ ಇಯರ್ PU ಬೋರ್ಡಲ್ಲಿ ಕೇಳಿರೋವಂಥ ಎಲ್ಲ ಕ್ವಶನ್ಸ್ನ ನಾನು ಒಂದು ಕಡೆ ಅಗ್ರಿಗೇಟ್ ಮಾಡಿದ್ದೀನಿ. ನೋಡಿ, ಫಸ್ಟ್ನೇ ಕ್ವಶನ್, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಟೆಂಪ್ಲೇಟ್ ಆ್ಯಂಡ್ ಕೋಡಿಂಗ್ ಸ್ಟ್ರ್ಯಾಂಡ್ಸ್, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ನಾನ್ ಮೆಡಿಕೇಟೆಡ್ ಐಯುಡೀಸ್ ಆ್ಯಂಡ್ ಹಾರ್ಮೋನ್ ರಿಲೀಸಿಂಗ್ ಐಯುಡೀಸ್. ಇದಂತೂ ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ಕ್ಲಿಸ್ಟೋಗ್ಯಾಮಸ್ ಮತ್ತು ಚಾಸ್ಮೋಗ್ಯಾಮಸ್ ಫ್ಲವರ್ಸ್. ಓಕೆನಾ, ಸ್ಪೋಮಿಯೋಜೆನಿಸಿಸ್ ಆ್ಯಂಡ್ ಸ್ಪೋಮಿಯೇಷನ್, ಔಟ್ ಕ್ರಾಸಿಂಗ್ ಆ್ಯಂಡ್ ಕ್ರಾಸ್ ಬ್ರೀಡಿಂಗ್, ಇದು ತುಂಬ ಇಂಪಾರ್ಟೆಂಟ್ ಕ್ವಶನು. ಮೈಕ್ರೋಸ್ಪೋರೋಜೆನಿಸಿಸ್, ಮೆಗಾಸ್ಪೋರೋಜೆನಿಸಿಸ್, ಹೋಮೋಲೋಗಸ್ ಆ್ಯಂಡ್ ಅನಾಲೋಗಸ್, ಆಕ್ಟಿವ್ ಇಮ್ಯುನಿಟಿ, ಪ್ಯಾಸಿವ್ ಇಮ್ಯುನಿಟಿ, ಎಕ್ಸೋನ್ಯೂಕ್ಲಿಯಸ್, ಎಂಡೋನ್ಯೂಕ್ಲಿಯಸ್, ಝೆನೋಗೆಮಿ, ಜಿಟ್ನೋಗೆಮಿ, ಕರೆಕ್ಟಾ, ಹೂಜೆನಿಸಿಸ್, ಸ್ಪೋಮ್ಯಾಟೋಜೆನಿಸಿಸ್, ಮೆನ್ಸ್ಟ್ರಲ್ ಸೈಕಲ್, ಈಸ್ಟ್ರಸ್ ಸೈಕಲ್, ಬೆನೈನ್ ಆ್ಯಂಡ್ ಮ್ಯಾಲಿಗ್ನೆಂಟ್ ಟ್ಯೂಮರ್. ಓಕೆನಾ, ನೆಕ್ಸ್ಟ್ ಹೈಡ್ರಾರ್ಚ್ ಸಕ್ಸೇಷನ್, ಜೆರಾರ್ಚ್ ಸಕ್ಸೇಷನ್, ಇದೆಲ್ಲ ತುಂಬ ಇತ್ತೀಚೆಗೆ ಕೇಳಿರೋವಂಥ ಕ್ವೆಶನ್ಸ್. ಓಕೆನಾ, ಸೊ ನಾನು ಕೂಡ ಅದಕ್ಕೋಸ್ಕರನೇ ಎಲ್ಲ ಫೋಕಸ್ ಮಾಡಿ ತೊಗೊಂಬಂದು ಕೊಟ್ಟಿದ್ದೀನಿ. ನಿಮ್ಗೆ ಇನ್ನೂ ಏನಾದರೂ ಬೇಕಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ತಿಳಿಸಿ, ಹೆಚ್ಚು ಪ್ರೋತ್ಸಾಹಿಸಿ. ಓಕೆನಾ, ಥ್ಯಾಂಕ್ ಯು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ PO ಎಕ್ಸಾಮಿನೇಷನ್ಸ್. ರಾಕ್ ದಿ ಎಕ್ಸಾಮ್ಸ್.